ನನ್ನ ಹತ್ರ ಇವಾಗ ರೇಬಾನ್ ಮೆಟಾ ಬಾಕ್ಸ್ ಐತೆ ನೋಡಿ. ಇದ್ರ ಒಳಗಡೆನೆ ನಮ್ಮ ಮೆಟಾ AI ಗ್ಲಾಸ್ ಇರೋದು. ಈ ಮೆಟಾ ಗ್ಲಾಸ್ಗೆ ಇಂಡಿಯಾದಲ್ಲಿ 45,000 ಸಮಥಿಂಗ್. ಓಪನ್ ಸ್ಪಾಟಿಫೈ ಅಂಡ್ ಪ್ಲೇ ಕನ್ನಡ ಸಾಂಗ್ಸ್. ಮುಂಗಾರು ಮಳೆ ಸಾಂಗ್ ಪ್ಲೇ ಆಗ್ತಾ ಇತ್ತು ನೋಡಿ. ಹೇ ಮೆಟಾ ರೆಕಾರ್ಡ್ ಸ್ಟಾರ್ಟ್ ಆಯ್ತು. 3 ಗ್ರಿಲ್ ಚಿಕನ್ ತಗೋತಾ ಇದ್ವಿ. ನೋಡಿ ವಿಕಾಸ್ಗೆ ನಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ. ಇವತ್ತು ನನ್ನ ಪಪ್ಪಮ್ಮನ ತೋರಿಸ್ತೀನಿ. ನಾನು US ಇಂದ ತರ್ಸ್ಕೊಂಡಿರೋದಕ್ಕೆ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 80K ರೀಚ್ ಆಗ್ತಾ ಇದೀವಿ, ಬೇಗ 100K ಮಾಡೋಣ. ಮ್ಯಾಟ್ರ್ ಏನಂತ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಒಂದು ಕಾಸ್ಟ್ಲಿ ಗ್ಲಾಸ್ ತಗೊಂಡಿದೀನಿ ಅಂತ. ನೀವು ತುಂಬಾ ಜನ ಕಮೆಂಟ್ ಅಲ್ಲಿ ಗೆಸ್ ಮಾಡಿದ್ರಿ ಆಲ್ರೆಡಿ ಮೆಟಾ ಗ್ಲಾಸ್ ಅಂತ. ಹೌದು, ನಾನು ಮೆಟಾ ಜೆನ್ 2 AI ಗ್ಲಾಸ್ ನ ತಗೊಂಡಿದೀನಿ. ಇವಾಗ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿದೀನಿ. ಒಂದ್ ಸ್ವಲ್ಪ ನೋಡ್ಬೇಕಲ್ಲ ಬಾಕ್ಸ್ ಅಲ್ಲಿ ಏನ್ ಬಂದಿತ್ತು, ಮತ್ತೆ ಮೆಟಾ AI ಗ್ಲಾಸ್ ಅಲ್ಲಿ ಏನೇನ್ ಫೀಚರ್ಸ್ ಐತೆ, ಎಷ್ಟು ದುಡ್ಡು ಆಯ್ತು ಎಲ್ಲಾನು ಈ ಲಾಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಹೆಂಗೆ ಅಂದ್ರೆ ಇದೊಂಥರ ಅನ್ಬಾಕ್ಸಿಂಗ್ ವಿಡಿಯೋ ಅಷ್ಟೇ. ಅಲ್ಲ, ಅನ್ಬಾಕ್ಸಿಂಗ್ ಆಗಿದೆ. ಅನ್ಬಾಕ್ಸಿಂಗ್ ಗೈಸ್, ಅನ್ಬಾಕ್ಸಿಂಗ್ ಜೊತೆಗೆ ನಾವು ಇವತ್ತು ಲಾಗ್ ಫುಲ್ ಎಲ್ಲಾನು ತೋರಿಸ್ತೀನಿ. ಮಜಾ ಇರುತ್ತೆ ಇವತ್ತು. ಟೆಕ್ನಾಲಜಿ ಜೊತೆಗೆ ನಮ್ಮ ಫನ್ ಲಾಗ್ ಕೂಡ ಎಂಜಾಯ್ ಮಾಡಿ. ಮನೇಲೆ ಮಾಡ್ಬೇಕಿತ್ತು. ಮನೇಲಿ ನಮ್ಮ ಪಕ್ಕ ಒಂದು ಮನೆ ಕಟ್ತಿದಾರ, ಅಲ್ಲಿ ಸ್ವಲ್ಪ ಗ್ರಿಲ್ ಮಾಡ್ತಿದ್ರು, ಸೌಂಡ್ ಇತ್ತು. ಅದಕ್ಕೆ ಮನೇಲಿ ಅನ್ಬಾಕ್ಸ್ ಮಾಡಕ್ ಬೇಡ ಅನ್ಬಿಟ್ಟು ಸೌಂಡು ಜಾಸ್ತಿ ನಾಯ್ಸ್ ಇತ್ತು. ಅದಕ್ಕೆ ನಾವು ಕಾರಲ್ಲಿ ಹೋಗ್ತಾ ಹಂಗೆ ಅಲ್ಲೆಲ್ಲರೂ ಸೈಡ್ಗೆ ಹಾಕಿ ಕಾರಲ್ಲೇ ಅನ್ಬಾಕ್ಸ್ ಮಾಡ್ತೀವಿ ಮೆಟಾ AI ಗ್ಲಾಸ್ ನ. ಹಿಂಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹೋಯ್ತಾ ಇದೀವಿ. ಇದೇ ಇಲ್ಲ, ಪವನ್ ಇದ ನನ್ ಜೊತೆ. ನಾನು ಇರೋದಿಕ್ಕೆ ನಿನ್ ಚೆನ್ನಾಗಿ ಒಂದ್ ಕಾರ್ಪ್ಲೇ ಸಾಂಗ್ ಹಾಕದ್ ಬೇಡ, ನಾನೇ ಸಾಂಗ್ ಆಡ್ತೀನಿ. ದಯವಿಟ್ಟು ಬೇಡ. ಟಾಟಾ ಟು 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 ಟೆ 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 ಟಾ ಸಾಂಗ್ ಆಡ್ತೀನಿ. ಟಾಟಾ ಟು 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 ಟೆ 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 ಟಾ ಟಾಟಾ ಟಾ. ಲಿರಿಕ್ಸ್ ಬಂದಿಲ್ಲ ಅಂದ್ರೆ ಮತ್ತೆ ಆಡಕ್ ಹೋಗ್ಬಿಡ. ಮತ್ ನೀನೇ ಕಾಡ್ದೆ. ಲಿರಿಕ್ಸ್ ಗೊತ್ತಿಲ್ಲ, ಏನಿಲ್ಲ. ನೀನೇ ಕೇಳ್ದೆ. ಸ್ವರ 3ನೇ ಮನೆಯಿಂದ 4ನೇ ಮನೆಗೆ. ಗೈಸ್, ತುಂಬಾ ದಿನದಿಂದ ಕೇಳ್ತಿದ್ರಿ ನನ್ನ ಪಪ್ಪಮ್ಮ ಯಾರು ಅಂತ. ನಾನು ಹೇಳ್ಬಾರ್ದು ಅಂತ ಸುಮ್ಮನಿದ್ದೆ. ಇವತ್ತು ನನ್ನ ಪಪ್ಪಮ್ಮನ ತೋರಿಸ್ತೀನಿ. ಇವರೇ ನೋಡಿ ನನ್ನ ಪಪ್ಪಮ್ಮ. ಪಪ್ಪಮ್ಮ ಹೇಳಮ್ಮ. ಹಾಯ್, ನಾನೇ ಪಪ್ಪಮ್ಮ. ಹಾಯ್ ಗೈಸ್, ನಾನೇ ಇವ್ರ ಪಪ್ಪಮ್ಮ. ಆಕ್ಟ್ ಮಾಡಕ್ ಕರೆಕ್ಟ್ ಆಗಿ ಡೈಲಾಗು ಬರಲ್ಲ, ಆಕ್ಟ್ ಮಾಡಕ್. ನಿನ್ ಒಂದ್ ಚಾನ್ಸ್ ಕೊಟ್ಟಿದ್ದೆ ನಿನ್ ಲೈಫ್ ನ. ಪರವಾಗಿಲ್ಲ, ನಿನ್ ಚಾನ್ಸ್ ನಾನೇ ರಿಜೆಕ್ಟ್ ಮಾಡ್ತಾ ಇದೀನಿ. ಗೈಸ್, ಇವಾಗ ಮುಂದೆ ಹೋಗ್ಬಿಟ್ಟು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡ್ತೀವಿ ಇವಾಗ ಮೆಟಾ AI ಗ್ಲಾಸ್ ನ. ಗೈಸ್, ನನ್ನ ಹತ್ರ ಇವಾಗ ರೇಬಾನ್ ಮೆಟಾ ಬಾಕ್ಸ್ ಐತೆ ನೋಡಿ. ಇದ್ರ ಒಳಗೇನೆ ಮೆಟಾ AI ಗ್ಲಾಸ್ ಬರೋದು. ನಾನು ಇದನ್ನ US ಇಂದ ತರ್ಸ್ಕೊಂಡಿರೋದು. US ಇಂದ ತರ್ಸ್ಕೊಂಡಿರೋದಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ ಪ್ರೈಸು. ಎಷ್ಟು ಕಮ್ಮಿ ಆಗೈತೆ, ಇವಾಗ ಎಷ್ಟು ಪೇ ಮಾಡಿದೆ, ಮತ್ತೆ ಇಂಡಿಯಾದಲ್ಲಿ ಎಷ್ಟಿದು ಪ್ರೈಸು ಅಂತ ಕೊನೆಯಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಹೇಳ್ತೀನಿ. ಇವಾಗ ಫಸ್ಟ್ ಆಲ್ರೆಡಿ ಬಾಕ್ಸ್ ಓಪನ್ ಆಗೈತೆ. ನಮ್ ಜನ ಕೊನೆಯಲ್ಲಿ ಹೇಳ್ತೀನಿ ಅಂದ್ರೆ ಓಡಿಸ್ಬಿಡ್ತಾರ ಒಬ್ಬೊಬ್ರು. ಅದಕ್ಕೆ ಈಗ ಸೀಲ್ ಓಪನ್ ಆಗೈತೆ. ಆಲ್ರೆಡಿ ಓಪನ್ ಮಾಡಿದೀವಿ. ಸೀಲ್ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಮೆಟಾ AI ಬಾಕ್ಸ್ ಅಲ್ಲಿ ಅಂದ್ರೆ, ನೋಡಿ, ಒಂದ್ ಕೇಸ್ ಬರುತ್ತೆ. ರೇಬಾನ್ ಅಂತ ಬರ್ದೈತ್ ನೋಡಿ. ಈ ರೇಬಾನ್ ಕೇಸ್ ಒಳಗಡೆ ಗ್ಲಾಸ್ ಇರುತ್ತೆ. ಇದು ಬಾಕ್ಸ್ ತುಂಬಾ ಸಿಂಪಲ್ ಆಗಿ ಬರುತ್ತೆ. ಇನ್ನೇನಿಲ್ಲ. ಇದ್ರೊಳಗಡೆ ಯೂಸರ್ ವಾರಂಟಿ, ಮತ್ತೆ ಯೂಸರ್ ಮ್ಯಾನ್ಯುವಲ್, ಇನ್ನೇನೈತೆ, ಒಂದ್ ಬುಕ್ ಕೊಟ್ಟವ್ರೆ. ಅದೇ ಯೂಸರ್ ಮ್ಯಾನ್ಯುವಲ್. ಇಲ್ಲ, ಸೇಫ್ಟಿ ಅಂಡ್ ವಾರಂಟಿದು ಒಂದು ಬುಕ್ ಐತೆ. ಇದು ಏನೋ ಗೊತ್ತಿಲ್ಲ. ಅದನ್ನೇ ಕಣ ಯೂಸರ್ ಮ್ಯಾನ್ಯುವಲ್ ಅನ್ನೋದು. ಸೇಫ್ಟಿ ಅಂಡ್ ವಾರಂಟಿ ಇದು ಯೂಸರ್ ಮ್ಯಾನ್ಯುವಲ್. ಅದನ್ನೇ, ಅದ್ರಲ್ಲೇನೆ ನಿನ್ಗೆಲ್ಲ ಹೆಂಗ್ ಯೂಸ್ ಮಾಡೋದು ಏನೋ ಬರ್ದಿರುತ್ತೆ. ಆತರ ಅಲ್ಲ, ಮ್ಯಾನ್ಯುವಲ್ ಅಂತ ಬರೀತಾರೆ ಅದಕ್ಕೆ. ಇದು ವಾರಂಟಿ ಮತ್ತೆ ಸೇಫ್ಟಿ. ಒಟ್ನಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡ್ಬೇಕು. ಇದು ಮ್ಯಾನ್ಯುವಲ್ ಅಂತಾರೆ. ಅದನ್ನ ಹೆಂಗ್ ಓಪನ್ ಮಾಡೋದು ಹೆಂಗೆ ಅಂತ ತೋರಿಸಿರೋದಲ್ಲಿ. ಇದು ಯೂಸ್ ಮಾಡೋದು ಹೆಂಗೆ ಅಂತ ಇಲ್ಲಿರೋದು. ಇದನ್ನ ಯೂಸರ್ ಮ್ಯಾನ್ಯುವಲ್ ಅಂತಾರೆ. ಇಲ್ಲಿ ಇದನ್ನ ಯೂಸರ್ ಮ್ಯಾನ್ಯುವಲ್. ಅದೇನಂತ ಆಯ್ತು ತೋರ್ಸೋದು. ಓಪನ್ ಮಾಡಾಯ್ತು, ಪೇಜಸ್ ಓಪನ್ ಮಾಡು. ನಾನು ತಪ್ಪು ಮಾಡಿದ್ದೇನ್ ಗೊತ್ತಾ, ನನ್ನ ಕರ್ಕೊಂಡ್ ಅನ್ಬಾಕ್ಸ್ ಮಾಡ್ತೀನಲ್ಲ. ನಾಲೆಜ್ ಇಲ್ದಿರೋನ್ನ ಹೇಳ್ಬೇಕಂದ್ರೆ ಇದ್ ನಂದೇನೆ, ಅವಂದಲ್ಲ. ಗೈಸ್, ಇದ್ರಲ್ಲಿ ಯೂಸರ್ ಮ್ಯಾನ್ಯುವಲ್ ಐತೆ ನೋಡಿ. ಕೇಸ್ ಬಗ್ಗೆ, ಇದರಲ್ಲಿ ಚಾರ್ಜಿಂಗ್ ಹೆಂಗ್ ಹಾಕೋದು, ಗ್ರೀನ್ ಕಲರ್ ಬಂದ್ರೆ ಚಾರ್ಜ್ ಫುಲ್ ಕಂಪ್ಲೀಟ್ ಆಗೈತೆ ಅಂತ, ಆರೆಂಜ್ ಬಂದ್ರೆ ಚಾರ್ಜ್ ಆಗ್ತೈತೆ ಅಂತ. ಇದ್ರಲ್ಲಿ ಇರೋದು ಯೂಸರ್ ಮ್ಯಾನ್ಯುವಲ್. ಯಾವ ರೀತಿ ಪವರ್ ಸ್ವಿಚ್ ಎಲ್ಲ ಐತೆ, ಕ್ಯಾಪ್ಚರ್ ಬಟನ್ ಯಾವ್ದು, ಕ್ಯಾಮ್ರಾ ಯಾವ್ದು, ಟಚ್ ಪ್ಯಾಡ್ ಯಾವ್ದು, ಫುಲ್ ಗ್ಲಾಸ್ ಬಗ್ಗೆ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ. ನಿಮ್ಗೆ ಗ್ಲಾಸ್ ಹಾಕೊಂಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಒಳಗಡೆ ಇಟ್ಬಿಡೋಣ. ಇಷ್ಟು ಈ ಬಾಕ್ಸ್ ಒಳಗಡೆ ಇಷ್ಟೇ ಬರೋದು. ಅದಾದ್ಮೇಲೆ ಹಿಂಗ್ ಬಿದೋಗುತ್ತೆ ಬಾಕ್ಸ್. ಈ ಸೇಫ್ಟಿ ಮ್ಯಾನ್ಯುವಲ್ಸ್ ಇದೆಲ್ಲ ಸೈಡ್ಗೆ ಇಟ್ರೆ,
ಇಲ್ಲಿ ಒಂದು ಬಟ್ಟೆ ಐತೆ, ಗ್ಲಾಸ್ ನ ಒರೆಸ್ಕೊಳಕ್ಕೆ ಒಂದು ಬಟ್ಟೆ ಕೊಟ್ಟವ್ರೆ. ಇಷ್ಟ ಗೈಸ್, ಎಲ್ಲ ಇವಾಗ ಸೈಡ್ಗೆ ಇಡ್ತೀನಿ ರೀ. ಇದ್ರ ಒಳಗಡೆನೆ ನಮ್ಮ ಮೆಟಾ AI ಗ್ಲಾಸ್ ಇರೋದು. ಗ್ಲಾಸ್ಗೆ ಇಂಡಿಯಾದಲ್ಲಿ 45,000 ಸಮಥಿಂಗ್ ಆಗುತ್ತೆ. ನಾನು US ಇಂದ ತರ್ಸ್ಕೊಂಡಿರೋದಕ್ಕೆ ಇಂಡಿಯಾದಲ್ಲಿ 45,000 ಸಮಥಿಂಗ್ ಆಗುತ್ತೆ. ನಾನು US ಇಂದ ತರ್ಸ್ಕೊಂಡಿರೋದಕ್ಕೆ $403 ಸಮಥಿಂಗ್ ಆಗಿತ್ತು. ಸೊ ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕು ಅಂತಂದ್ರೆ 38,000 ಖರ್ಚು ಮಾಡಿದೀನಿ ನಾನು ಈ ಗ್ಲಾಸ್ಗೆ. ಇಂಡಿಯಾದಲ್ಲಿ ಆಗಿದ್ರೆ 7,000 ಮಿಕ್ಕೈತೆ, 8,000 ಮಿಕ್ಕೈತೆ. ಇಂಡಿಯಾದಲ್ಲಿ ಆಗಿದ್ರೆ ಒಂದೊಂದು ವೆಬ್ಸೈಟ್ ಅಲ್ಲಿ ಒಂದೊಂದ್ ತರ ತೋರಿಸುತ್ತೆ ಪ್ರೈಸ್ 40-45 ಸಮಥಿಂಗ್. ಬಟ್ ಆದ್ರೆ ನಾನ್ ತಗೊಂಡಿರೋದು 38,000ಕ್ಕೆ. ವರ್ತ್ ಆಯ್ತಾ ಇಲ್ವಾ, ಈಗ ಯಾವ ತರ ಯೂಸ್ ಮಾಡೋದು ಎಲ್ಲಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನೀವು ತಗೋತೀರಾ ಗೈಸ್ ಇನ್ನೊಂದ್ 2 ವರ್ಷ, ಇದ್ರಲ್ಲೇನೆ ಡಿಸ್ಪ್ಲೇ ಮೆಟಾ ಗ್ಲಾಸಸ್ ಅಂತ ಬರುತ್ತೆ. ಇದ್ರಲ್ಲಿ ಡಿಸ್ಪ್ಲೇ ಇಲ್ಲ. ಇದು 45,000 ರೂಪಾಯಿ ಇದರಲ್ಲಿ ಡಿಸ್ಪ್ಲೇ ಬರಲ್ಲ. 1,00,000ರಲ್ಲಿ ಡಿಸ್ಪ್ಲೇ ಬರುತ್ತೆ. ಒಂದ್ ಕಾಲದಲ್ಲಿ ಆಪಲ್ ವಿಷನ್ ಪ್ರೋ ಅಂತ ಬಂದಿತ್ತು. ಆಪಲ್ ವಿಷನ್ ಪ್ರೋ ಹೆಂಗಿತ್ತು ಅಂತಂದ್ರೆ ಈ ತರ ಸ್ಪೆಕ್ಸ್ ತರ ಇರ್ಲಿಲ್ಲ, ಫುಲ್ ದಪ್ಪಕ್ಕೆ. ನಾನು ಮೇನ್ ಚಾನಲ್ ಹಾಕೊಂಡು ವಿಡಿಯೋ ಮಾಡಿದ್ದೆ. ಒಂಥರ ಇದು ತುಂಬಾ PS5 ಗೇಮ್ ಆಡ್ತೀವಲ್ಲ, ತುಂಬಾ ದೊಡ್ಡದಾಗಿತ್ತು. PS5 ತರ ಹಾಕೋಬೇಕಿತ್ತು. ಅದ್ರಲ್ಲಿ ಮೊಬೈಲ್ ತರ ಫುಲ್ ಎಲ್ಲ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸ್ಕ್ರೀನು. ಅದನ್ನ ಇವಾಗ ಮೆಟಾದವರು ಗ್ಲಾಸ್ ಅಲ್ಲೇ ಕೊಟ್ಟಿದ್ದಾರೆ. ಅದು 1,00,000 ರೂಪಾಯಿ ಆಗುತ್ತೆ. ಈ ಗ್ಲಾಸ್ ಜೊತೆಗೆ ಒಂದು ಬ್ಯಾಂಡ್ ತರ ಕೊಡ್ತಾರೆ. ಬ್ಯಾಂಡ್ ಅಲ್ಲಿ ನಮ್ಗೆ ಈ ಗ್ಲಾಸ್ ಹಾಕೊಂಡ್ರೆ ಮುಂದೆಗಡೆ ಸ್ಕ್ರೀನ್ ಬರ್ತಾ ಇರುತ್ತೆ. ಫೋನ್ ನಾವ್ ಹೆಂಗ್ ಯೂಸ್ ಮಾಡ್ತೀವಿ, ಕಾಲ್ ಮಾಡೋದಿರ್ಬೋದು, ಎಲ್ಲ ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ಡಿಸ್ಪ್ಲೇ ಗ್ಲಾಸ್ ತಗೊಂಡಾಗ ಮಾತಾಡೋಣ. ಈಗ ಸದ್ಯಕ್ಕೆ ನಮ್ಮ ಹತ್ರ ಇವಾಗ ಮೆಟಾ ಗ್ಲಾಸ್ ಐತಲ್ವಾ, ಇದನ್ನ ಆನ್ ಮಾಡೋದು ಹೆಂಗೆ ಅಂತಂದ್ರೆ ಈ ಕಡೆ ಸೈಡ್ ಅಲ್ಲಿ ಒಂದು ಬಟನ್ ಇರುತ್ತೆ ಗೈಸ್, ಇಲ್ಲಿ ನೋಡಿ. ಇದನ್ನ ಹಿಂಗ್ ಮೂವ್ ಮಾಡಿದ್ರೆ ಇವಾಗ ಗ್ಲಾಸ್ ಆನ್ ಆಗುತ್ತೆ. ಇಲ್ಲಿ ನೋಡಿ, ಲೈಟ್ ಆನ್ ಆಯ್ತು. ವೈಟ್ ಕಲರ್ ಲೈಟ್ ಬ್ಲಿಂಕ್ ಆಗ್ತೈತೆ. ಈಗ ಫೋನ್ಗೆ ಕನೆಕ್ಟ್ ಮಾಡೋದು ಯಾವ ರೀತಿ ಅಂತಂದ್ರೆ, ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ನಿಮ್ಗೆ ನೀವೇನಾದ್ರು ಹೊಸ ಮೆಟಾ ಗ್ಲಾಸ್ ತಗೊಂಡಿದ್ರೆ ಯಾವ್ದಾದ್ರು ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ತೆಗೆದ್ಬಿಟ್ಟು ಹೌ ಟು ಕನೆಕ್ಟ್ ಮೆಟಾ ಗ್ಲಾಸ್ ವಿತ್ ಫೋನ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ಈಗ ಸ್ಪೀಕರ್ ಆಯ್ತು ಇದ್ರಲ್ಲಿ. ಇವಾಗ ಆಲ್ರೆಡಿ ಕನೆಕ್ಟ್ ಆಗೈತೆ. ಇದು ಫೋನ್ ಕನೆಕ್ಟ್ ಆಯ್ತು. ವಾಯ್ಸ್ ಗೆಸ್ಚರ್ ಆಯ್ತಾ? ಎಲ್ಲ ಐತೆ. ಇದು ತೋರಿಸ್ತೀನಿ ಒಂದೊಂದೇ ಫೀಚರ್ ಗೈಸ್. ಮೆಟಾ ಎಐ ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಗ್ಲಾಸ್ ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಾದ್ಮೇಲೆ ಏನೇನು ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಆಲ್ರೆಡಿ ನಾನು ಮೆಟಾ ಎಐ ಗ್ಲಾಸ್ ಅಲ್ಲಿ ಮಾಡಿರುವಂತ ವಿಡಿಯೋಸ್ಗಳಿದು. ಕ್ಲಾರಿಟಿನೂ ಚೆನ್ನಾಗೈತೆ. ಕ್ಲಾರಿಟಿನೂ ಚೆನ್ನಾಗೈತೆ. ನೈಟ್ ಟೈಮ್ ಅಷ್ಟು ಕ್ಲಾರಿಟಿ ಬರಲ್ಲ. ಈಗ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತಂದ್ರೆ, ನಾನ್ ಬೇಕು ಅಂದ್ರೆ ಸಾಂಗ್ಸ್ ನ ಕೇಳ್ಬೋದು ಗೈಸ್ ಇದರಲ್ಲಿ. ಮತ್ತೆ ಪವನ್ ಜೊತೆ ಫೋನ್ ಅಲ್ಲಿ ಮಾತಾಡ್ಬೋದು. ಆ ತರ ವರ್ಕ್ ಆಗುತ್ತೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಹೇ ಮೆಟಾ ರೆಕಾರ್ಡ್ ಎ ವಿಡಿಯೋ. ಗೈಸ್ ಇವಾಗ ಈ ವಿಡಿಯೋನು ಕೂಡ ನಿಮ್ಗೆ ರೆಕಾರ್ಡ್ ಆಗ್ತಿರುತ್ತೆ. ಈಗ ಆಲ್ರೆಡಿ ರೆಕಾರ್ಡ್ ಆಗ್ತಾ ಇರೋದು ನಿಮ್ಗೆ ಲೈಟ್ ಬ್ಲಿಂಕ್ ಆಗ್ತಿದೆ. ರೆಕಾರ್ಡ್ ಆಗ್ತಿದ್ದಾಗ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಈ ಲೈಟ್ ಬ್ಲಿಂಕಿಂಗ್ ಆಫ್ ಮಾಡ್ಬೋದಾ ಏನು ನನಗೂ ಗೊತ್ತಿಲ್ಲ ಇನ್ನು. ಸೆಟ್ಟಿಂಗು ನನ್ನ ಪ್ರಕಾರ ಆಫ್ ಮಾಡ್ಬೋದು ಅನ್ಸುತ್ತೆ. ಇವಾಗ ಸ್ಪೆಕ್ಸ್ ಅಲ್ಲಿ ಇವಾಗ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಆಗ್ತಾ ಐತೆ. ಪವನ್ ಕೂಡ ಕಾಣಿಸ್ತಾ ಇರ್ತಾನೆ. ಇವಾಗ ನಾನು ಈ ವಿಡಿಯೋನ ಹಾಕ್ತೀನಿ ನಿಮ್ಗೆ. ಇನ್ನೊಂದೇನಂತ ಅಂದ್ರೆ ಗೈಸ್, ನಾವು ರೆಕಾರ್ಡ್ ನ ಆಫ್ ಮಾಡ್ಕೋಬಹುದು. ಇವಾಗ ಮೆಟಾಕ್ ತಿರ್ಗಾ ಏ ಮೆಟಾ ಸ್ಟಾಪ್ ರೆಕಾರ್ಡಿಂಗ್, ಹೇ ಮೆಟಾ ಸ್ಟಾಪ್ ರೆಕಾರ್ಡಿಂಗ್. ನೋಡಿ ಗೈಸ್, ಲೈಟ್ ಬ್ಲಿಂಕ್ ಸ್ಟಾಪ್ ಆಯ್ತು. ಈಗ ರೆಕಾರ್ಡ್ ಆಫ್ ಆಗೈತೆ. ಇನ್ನೊಂದೇನಂತಂದ್ರೆ ಮೆಟಾಗೆ ನಾನು ಇವಾಗ ವಿಡಿಯೋ ಫೋಟೋ ಕ್ಯಾಪ್ಚರ್ ಮಾಡು ಅಂದ್ರೆ ಕ್ಯಾಪ್ಚರ್ ಮಾಡುತ್ತೆ. ಹೇ ಮೆಟಾ ಟೇಕ್ ಎ ಪಿಕ್ಚರ್. ಈಗ ಒಂದು ಪಿಕ್ಚರ್ ತೆಗಿತದು. ಇನ್ನು ಇವಾಗ ನಾನು ಮಾಡಿರೋ ವಿಡಿಯೋನ ಯಾವ ರೀತಿ ನಾನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ನೋಡಿ ಬಂತು ನೋಡಿ, ಆಲ್ರೆಡಿ ಫೋನ್ಗೆ ಬರುತ್ತೆ ಡೈರೆಕ್ಟ್. ಫೋನಲ್ಲಿ ಇವಾಗ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ. ಅದು ವೈಫೈ ಜಾಯ್ನ್ ಆಗುತ್ತೆ. ಮೆಟಾ ಗ್ಲಾಸ್ ಜೊತೆಗೆ ಫೋನ್ ವೈಫೈ ಕನೆಕ್ಟ್ ಆಗ್ಬಿಟ್ಟು ಈಗ ಕ್ಯಾಪ್ಚರ್ ಆಗಿರೋ ವಿಡಿಯೋ ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಎಕ್ಸ್ಪೋರ್ಟ್ ಆಗ್ತಾ ಇತ್ತು ನೋಡಿ. ಒಂದು ಫೋಟೋ ಮತ್ತೆ ಒಂದು ವಿಡಿಯೋ ಈಗ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಪ್ರಾಬ್ಲಮ್ ಏನಂತ ಅಂದ್ರೆ, ನಾವು ಮಾಡಿದ ವಿಡಿಯೋ ಎಲ್ಲ ಅಲ್ಲಲ್ಲೇನೆ ನಾವು ಎಕ್ಸ್ಪೋರ್ಟ್ ಮಾಡ್ಕೋತಾ ಇರ್ಬೇಕು. ಇವಾಗ ಸಾಂಗ್ ಪ್ಲೇ ಮಾಡ್ತೀನಿ ನೋಡಿ ಮೆಟಾ ಗ್ಲಾಸ್ ಅಲ್ಲಿ. ಹೇ ಮೆಟಾ ಓಪನ್ ಸ್ಪಾಟಿಫೈ ಅಂಡ್ ಪ್ಲೇ ಕನ್ನಡ ಸಾಂಗ್ಸ್. ನಿಮಗೆ ಎಷ್ಟು ಕೇಳಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ, ಅದ್ರಲ್ಲಿ ವಾಯ್ಸ್ ಬರ್ತಾ ಇದೆ ಮೈಕಲ್. ಇವಾಗ ಮುಂಗಾರು ಮಳೆ ಸಾಂಗ್ ಪ್ಲೇ ಆಗ್ತಾ ಇದೆ. ಇನ್ನೊಂದೇನ್ ಗೊತ್ತಾ ಗೈಸ್, ಸಾಂಗ್ ಪ್ಲೇ ಆಗ್ತಾ ಇದೆ. ಸೌಂಡ್ ಕಮ್ಮಿ ಕೊಡ್ಬೇಕು ಸಾಂಗ್ದು ಅಂದ್ರೆ ಈ ಕಡೆ ಸ್ವೈಪ್ ಮಾಡಿದ್ರೆ ಸೌಂಡ್ ಕಮ್ಮಿ ಆಗುತ್ತೆ. ಕಮ್ಮಿ ಆಯ್ತಾ? ಸ್ಪೀಕರ್ ಅಲ್ಲಿ ನಿಮ್ ಮೈಕಲ್ಲಿ ವಾಯ್ಸ್ ಬಂದ್ರೆ ಗೊತ್ತಾಗುತ್ತೆ. ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಈಗ ಕಮ್ಮಿ ಆಯ್ತು ನೋಡಿ, ಫುಲ್ ವಾಯ್ಸ್ ಕಮ್ಮಿ ಆಗೈತೆ. ವಾಯ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ
ಮುಂದೆ ಸ್ವೈಪ್ ಮಾಡಿದ್ರೆ ವಾಯ್ಸ್ ಇನ್ಕ್ರೀಸ್ ಆಗುತ್ತೆ ಸಾಂಗ್ದಾಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಇಲ್ಲ ಫೋನ್ ಕಾಲ್ ಆಗಿರ್ಬೋದು. ಮೆಟಾ ಸ್ಟಾಪ್ ದ ಸಾಂಗ್. ಮೆಟಾಗೆ ನಾವು ಹೇಳ್ಬಿಟ್ಟು ಏನ್ ಬೇಕು ಅದನ್ನ ಮಾಡಿಸ್ಬೋದು ಗೈಸ್. ಇನ್ನೊಂದ್ ಏನಂತಂದ್ರೆ ವಾಟ್ಸಪ್ ನ ಕನೆಕ್ಟ್ ಮಾಡ್ಕೋಬಹುದು, ಇನ್ಸ್ಟಾಗ್ರಾಮ್ ನ ಕನೆಕ್ಟ್ ಮಾಡ್ಕೋಬಹುದು, ಕಾಲ್ ಕನೆಕ್ಟ್ ಮಾಡ್ಕೋಬಹುದು. ನಾವ್ ಹೆಂಗೆ ಇವಾಗ ಸಿರಿ ಹತ್ರ ಕಾಲ್ ಮಾಡು ಅಂತ, ಇವಾಗ ಫೋನ್ ಅಲ್ಲಿ ಕಾರ್ಪ್ಲೇ ಕನೆಕ್ಟ್ ಆಗಿದೆ, ಸಿರಿಗೆ ಹೆಂಗೆ ಫೋನ್ ಮಾಡು ಅಂತ ಹೇಳ್ತೀವಿ, ಅದೇ ತರ ಗ್ಲಾಸ್ ಅಲ್ಲೇ ನಾವು ಫೋನ್ ಮಾಡ್ಬೋದು. ಮ್ಯಾಮ್ ಏನಂತ ಅಂದ್ರೆ ಫೋನ್ ನಮ್ ಜೊತೆ ಇರ್ಬೇಕು, ಅದು ಇರ್ಬೇಕು, ಅದೊಂದು ಇದು ಪ್ರಾಬ್ಲಮ್ ಇರ್ಬೇಕು. ಐತೆ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ಪವನ್ ಫೋನ್ ವಿಡಿಯೋ ಕಾಲ್ ಮಾಡೋಣ. ಪವನ್, ನಿನ್ ಫೋನಲ್ಲಿ ವಿಡಿಯೋ ಕಾಲ್ ಆಯ್ತು. ಎತ್ಬೇಕಾ? ಹಾ, ಇವಾಗ ನಾನು ಪವನ್ ಫೋನ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದೀನಿ. ಅಯ್ಯೋ ಎತ್ತ, ಈಗ ನೋಡಿ ಆ ಕಡೆ ತೋರ್ಸು ನಂಗೆ. ಗೈಸ್ ಮ್ಯೂಟ್ ಮಾಡ್ಬಿಡಂಗೆ. ಈಗ ಫೋನ್ನ ಪವನ್ಗೆ ನಾನು ವಿಡಿಯೋ ಕಾಲ್ ಮಾಡಿದೀನಿ ನನ್ನ ಫೋನಲ್ಲಿ. ಅದನ್ನ ಇವಾಗ ಪವನ್ ಫೋನ್ ಇಂದ ನಾನು ಗ್ಲಾಸ್ ಕನೆಕ್ಟ್ ಮಾಡ್ಕೋತೀನಿ ನೋಡಿ. ಈಗ ಫೋನ್ ಅಂತ ಐತಲ್ವಾ, ಈಗ ಫೋನ್ ಇರೋದನ್ನ, ನಿನ್ ಫೋನ್ ಏನೋ ಇದು, ಇದು ನನ್ನ ಫೋನ್ ಕಣ. ನಿಂದ ಐಫೋನ್ ಅಲ್ವಾ? ಅಲ್ಲ, ಇದನ್ನೆಲ್ಲ ಕನೆಕ್ಟ್ ಮಾಡ್ಬೋದು. ಇದೊಂದು ಆಮೇಲೆ ತೋರಿಸ್ಕೊಡ್ತೀನಿ ಗೈಸ್. ಇಲ್ಲ ಏನೋ ತಪ್ಪಾಗೈತೆ. ಫೋನ್ ಇವಾಗ ನಾನೇನ್ ನೋಡ್ತೀನಿ ಸ್ಪೆಕ್ಸ್ ಅಲ್ಲಿ, ನೀನ್ ಅದನ್ನ ನೋಡ್ಬೋದು. ಹಾ? ಇವಾಗ ನೀನ್ ನೋಡೋದ್ನ ನಾನ್ ನೋಡ್ಬೋದಾ? ಫೋನ್ ಕ್ಯಾಮ್ರಾ ಕನೆಕ್ಟ್ ಆಗೈತಲ್ವಾ, ಅದು ಗ್ಲಾಸ್ ಕ್ಯಾಮ್ರಾ ಕನೆಕ್ಟ್ ಮಾಡ್ಬೋದು ವಿಡಿಯೋ ಕಾಲ್ ನ. ಹೌದಾ? ಓಕೆ, ನಾನ್ ಮಾಡಿದೀನಿ, ಅದಕ್ಕೆ ಹೇಳ್ತಿರೋದು. Nice. ನಿನ್ ಫೋನಲ್ಲಿ ಆಪ್ಷನ್ ತೋರಿಸ್ತಿಲ್ಲ ಕಣ. ಇದು ನಾ ಇನ್ನೊಂದು ಯಾರಿಗಾರು ಬೇರೆಯವ್ರಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸ್ಬೇಕು ನಿಮ್ಗೆ. ಒಂದ್ ನಿಮಿಷ ಗೈಸ್. ಗೈಸ್, ಇವಾಗ ಮೆಟಾ ಗ್ಲಾಸ್ ಅಲ್ಲಿ ನಾನು ವಿಡಿಯೋನ ಆನ್ ಮಾಡಿದೀನಿ. ಈಗ ನಿಮ್ಗೆ ಹೆಂಗ್ ಕಾಣಿಸ್ತಾ ಐತಿ? ಇವಾಗ ಫೋನಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ಮೆಟಾ ಗ್ಲಾಸ್ ಹಾಕೋಣ ವಿಡಿಯೋನ. ಮೆಟಾದಲ್ಲಿ ಆಫ್ ಮಾಡ್ಬಿಡಿರೋ. ಮೆಟಾ ಗ್ಲಾಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ, ನಮಗೆ ಫುಲ್ ಸ್ಕ್ರೀನ್ ವಿಡಿಯೋ ಬರಲ್ಲ, ಯೂಟ್ಯೂಬ್ ಸೈಜ್ ಬರಲ್ಲ, ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ. ಯೂಟ್ಯೂಬ್ ಸೈಜ್ಗೆ, ಇನ್ಸ್ಟಾ ಸೈಜ್ಗೆ ಮಾಡಬೇಕು. ಅದನ್ನ ಝೂಮ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಬ್ಲರ್ ಮಾಡ್ಕೋಬೇಕು. ವರ್ಟಿಕಲ್ ಮಾತ್ರ ಆಗುತ್ತೆ. ಇವಾಗ ಏನು ಗೊತ್ತಾ ಗೈಸ್, ಸಂಜೆ ಟೈಮ್ ಆಗಿರೋದ್ರಿಂದ ಸನ್ಲೈಟ್ ಅಷ್ಟೊಂದಿಲ್ಲ, ಸ್ವಲ್ಪ ಕತ್ಲಾಗಿರೋ ಥರ ಫೀಲ್ ಐತೆ. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಕ್ವಾಲಿಟಿ ಕಮ್ಮಿ ಇರುತ್ತೆ ಮೆಟಾ ಗ್ಲಾಸ್ದು, ನಾನು ನೋಡಿರಂಗೆ. ಅದೇ ಏನಾದರೂ ನಾವು ಬೆಳಗ್ಗೆ ಬ್ರೈಟ್ ಇದ್ದಾಗ, ಮಧ್ಯಾಹ್ನ ಟೈಮಲ್ಲಿ ರೆಕಾರ್ಡ್ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಲೂ ಚೆನ್ನಾಗೇ ಬರ್ತಿರುತ್ತೆ. ಸನ್ಸೆಟ್, ಇನ್ನೇನು ಸನ್ಸೆಟ್ ಆಗ್ತೈತಿ. ಇವತ್ತು ಫುಲ್ಲು ಮಳೆ ಬರೋ ಥರ ಮಾನ್ಸೂನ್ ವೆದರ್ ಐತೆ. 2 ವಿಡಿಯೋನು ಹಾಕಿರ್ತೀವಿ ಪಕ್ಕ. ಹಾಂ, ಎರಡೂ ನೋಡ್ಕೊಳ್ಳಿ. ಎರಡೂ ಹಾಕೋಕ್ಕಾಗಲ್ಲ, ನೋಡೋಣ. ಇಷ್ಟ ಗೈಸ್, ಮೆಟಾ ಗ್ಲಾಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು, ಸಾಂಗ್ಸ್ ಕೇಳ್ಬೋದು. ವಿಡಿಯೋ ಕಾಲಲ್ಲಿ ಫೋನ್ ಸ್ಪೆಕ್ಸಲ್ಲಿ ಏನು ಕಾಣಿಸುತ್ತೆ, ನಮ್ಮದು 3rd ಪರ್ಸನ್ ವ್ಯೂನೇ ತೋರಿಸ್ಬೋದು ನಾವು ವಿಡಿಯೋ ಕಾಲ್ ಮಾಡಿ ಯಾರು ನಿಮ್ಮ ಫ್ರೆಂಡ್ಸ್ ಜೊತೆ. ಇಷ್ಟೆಲ್ಲ ಫೀಚರ್ಸ್ಗಳೈತೆ, 2 ಕ್ಯಾಮ್ರಾ ಐತೆ. ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೇಕು ಈ ಗ್ಲಾಸ್ ಬಗ್ಗೆ. ನಾನು ತಗೊಂಡು ಇವಾಗ ಇನ್ನೂ ಒಂದು 2 ದಿನ ಆಗಿರೋದು. ನಾನು ಏನೇನು ನೋಡಿದೀನಿ, ಏನೇನು ಕಲ್ತಿದ್ದೀನಿ ಅದನ್ನ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬೇಕು ಮೆಟಾ ಗ್ಲಾಸ್ ಬಗ್ಗೆ ಅಂತಂದ್ರೆ ಕೇಳಿ, ಅವಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನನ್ಸುತ್ತೆ ಗೈಸ್? ನನ್ಗೆ ಏನಂತಂದ್ರೆ, ವಿಡಿಯೋ ಮಾಡೋದ್ರಿಂದ ಇದಕ್ಕೆ 38,000 ಕೊಟ್ಟಿರೋದು ವರ್ತ್ ಐತೆ ಅಂತ ಅನ್ಸ್ತೈತೆ ಈಗ. ಯಾಕಂತಂದ್ರೆ ನಾನು ಒಬ್ಬ ಕ್ರಿಯೇಟರ್ ಆಗಿರೋದಕ್ಕೆ. ನೀವೇನಾದ್ರೂ ಕ್ರಿಯೇಟರ್ ಆಗದೆ ಸುಮ್ನೆ ಶೋಕಿ ಮಾಡಕ್ಕೆ ತಗೋತೀರಾ ಅಂತಂದ್ರೆ ನನ್ನ ಪ್ರಕಾರ ವರ್ತ್ ಇಲ್ಲ. ಯಾಕಂತಂದ್ರೆ ನನ್ಗೇನೆ 1-2 ದಿನ ಆದ್ಮೇಲೆ ಬೇಜಾರಾಗ್ಬಿಡುತ್ತೆ. ನಾನು ಇವಾಗ ಸ್ಟಾರ್ಟಿಂಗ್ ಆಗಿರೋದಕ್ಕೆ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿರೋ ಗ್ಲಾಸ್ಗಳು ಇದಾವೆ, ನೀವು ಶೋಕಿ ಮಾಡ್ಬೇಕಂದ್ರೆ. ಇನ್ನೊಂದೇನಂತ ಅಂದ್ರೆ ಗೈಸ್, ನೀವು ಕ್ರಿಯೇಟರ್ ಆಗ್ಬೇಕು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ರೀಲ್ಸ್ ಪ್ರ್ಯಾಂಕ್ ಮಾಡೋರ್ಗಾಗಿರ್ಬೋದು, ಯಾವ್ದಾದ್ರು ಕವರ್ ಸ್ಟೋರಿ ಮಾಡಕ್ಕೆ, ಅಂತದಕ್ಕೆಲ್ಲ ಈ ಯೂಸ್ ಆಗುತ್ತೆ. ಆದ್ರೆ ಅದೊಂದು ಬ್ಲಿಂಕಿಂಗ್ ಲೈಟ್ ಒಂದು ಆಫ್ ಮಾಡ್ಕೊಳ್ಳೋದು ನೋಡ್ಕೊಬೇಕು ಅಷ್ಟೇ. ಇದು ಸೆಟ್ಟಿಂಗ್ ಅಲ್ಲಿ ಚೇಂಜ್ ಮಾಡ್ಬೇಕು, ಇಲ್ಲ ಏನಾದ್ರು ಪ್ಲಾಸ್ಟರ್ ಹಾಕೋಬೇಕು. ಈ ಕಡೆ ಒಂದು ಮುಚ್ಚಿದ್ರು ಕೂಡ ಬರುತ್ತೆ ಅನ್ಸುತ್ತೆ. ಆ ಕಡೆ ಸೈಡ್ ಈ ಕಡೆ ಒಂದು ಕ್ಯಾಮ್ರಾ. ಇನ್ನೊಂದ್ ಏನಂತಂದ್ರೆ, ರೇಬಾನ್ ಗ್ಲಾಸ್ ನಾರ್ಮಲ್ ಆಗಿ 10,000, 15,000, 20,000 ಇದೇ ಇರುತ್ತೆ. ಹಂಗ್ ನೋಡಕ್ ಹೋದ್ರೆ ರೇಬಾನ್ ಗ್ಲಾಸ್ ಬೇರೆ ತಗೊಳೋದ್ರ ಬದಲು ಇನ್ವೆಸ್ಟ್ಮೆಂಟ್ ಇದಕ್ಕೆ ಹಾಕ್ಬೋದು ನೀವು. ಯಾಕಂದ್ರೆ ಬ್ರಾಂಡೆಡ್ ಗ್ಲಾಸ್ ಸಿಗುತ್ತೆ, ಅದ್ರ ಜೊತೆ ಕ್ಯಾಮ್ರಾನು ಬರುತ್ತೆ. ರೇಟ್ ಏನ್ ಅಷ್ಟೊಂದು ಜಾಸ್ತಿ ಏನಿಲ್ಲ ಗೈಸ್, ಈಸಿಯಾಗಿ ಯೂಸ್ ಮಾಡ್ಬೋದು. ಗೈಸ್, ಮೆಟಾ ಗ್ಲಾಸ್ ನ ಪವನ್ ಕೊಟ್ಟೆ, ಅದಕ್ಕೆ ವಿದ್ಯುತ್ ಕಳೆನೆ ಹೊಟ್ಟೋಯ್ತು. ಹೋಗಲೇ ಇವಾಗ ಗತ್ತು ಅನ್ಕೊಳ್ಳಿ ಗೈಸ್. ನಿನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ ಅಂದ್ರೆ ಹಾಕೋತೀನಿ. ಹಾಕೊಳ್ಳೋ, ನೋಡ ಹಿಂಗೆ ಏನ್ ಗೊತ್ತಾ, ಸರಿ ಇಲ್ಲ ಸಾರ್, ಯಾರು ಹೇಳ್ಕೊಟ್ಟಾರು?
ಏನ್ ಗೊತ್ತಾ, ಹುಡಿಕೊಂಡವ್ನೆ. ಗ್ಲಾಸ್ ಮೇಲೆಲ್ಲ ಫುಲ್ ರೈನ್ಬೋ ಕಲರ್ ಕಾಣಿಸ್ತೈತ್ ನನ್ಗೆ ಇದು ಕೂಲಿಂಗ್ ಇರೋದಕ್ಕೆ. ನಾನ್ ಇವಾಗ ಕಾಣಿಸ್ತಾ ಇದೀನಿ ನಿಮ್ ಗ್ಲಾಸ್. ಹೆಂಗೈತೆ ಪವನ್? ಸಕಾಲಾಗೈತೆ. ಅಂದ್ರೆ ವೆಯ್ಟ್ ಏನಾರು ಹೇಳು. ಅಷ್ಟೊಂದು ವೆಯ್ಟ್ ಫೀಲ್ ಆಯ್ತಲ್ಲ. ನಾನು ಅನ್ಕೊಂಡೆ ಸ್ಪೀಕರ್ ಗೀಕರ್ ಎಲ್ಲ ಇರುತ್ತೆ. ಹೇ ಮೇಟಾ ಸ್ಟಾರ್ಟ್ ರೆಕಾರ್ಡಿಂಗ್. ಒಂದೊಂದೇ ಸಲ ಕೇಳ್ತೈತೆ, ನಿಂದು 2 ಸಲ ತಗೊಂತು. ರೆಕಾರ್ಡ್ ಸ್ಟಾರ್ಟ್ ಆಯ್ತು. ಓ ನಾವು ರೆಕಾರ್ಡ್ ಆಯ್ತೈತೆ. ಈ ಲೈಟ್ ಆನ್ ಆದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಅದನ್ನೇ ವಿಡಿಯೋ ಕಾಲ್ ಒಂದು ತೋರಿಸ್ಬೇಕಿತ್ತು. ಯಾಕೋ ಅದು ನೆಕ್ಸ್ಟ್ ನಾವು ಸರ್ಚ್ ಮಾಡಿ. ಇಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಅದನ್ನ. ಏನಿಲ್ಲ, ನಾನು ಆಲ್ರೆಡಿ ಮಾಡಿದೀನಿ. ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದೀನಿ. ನೋಡಿ ವಿಕಾಸ್ಗಿನ ನಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಕ್ಲಾಸ್ ಅಲ್ಲಿ. ನನ್ಗೆ ಗೊತ್ತು ನೀವೆಲ್ಲ ಕಮೆಂಟ್ ಅಲ್ಲಿ ಹೇಳ್ತೀರಾ ಅಂತ. ಆಬ್ವಿಯಸ್ಲಿ ಹೇ ಮೇಟಾ ಸ್ಟಾಪ್ ರೆಕಾರ್ಡಿಂಗ್. ಗೈಸ್ ಗ್ಲಾಸ್ ನ ತೆಗೆದ್ಬಿಟ್ಟು ಮತ್ತೆ ಹಾಕ್ಬಿಟ್ಟು ಒಳಗಡೆ ಹಾಕ್ತೆ. ಇವಾಗ ನಾನು ಪವನ್ ಏನಾದ್ರು ಜಾಸ್ತಿರೋಣ ಅಂತ ಹೋಯ್ತಾ ಇದೀವಿ. ಟೇಸ್ಟ್ ಆಗ್ತಾ ಇದೆ ಗೈಸ್. ಇನ್ನೊಂದೇನು ಗೊತ್ತಾ, ಯಾವ್ದಾದ್ರು ಮೂವಿನ ಇಲ್ಲ ಸೀರೀಸ್ ನ ನೋಡ್ತಾ ಇದ್ರೆ ನಿಮ್ ಫ್ರೆಂಡ್ಸ್ ಏನಾದ್ರು ನೋಡಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೋಡ್ಬಿಡಿ. ನೀವು ಸಪರೇಟ್ ಆಗಿ ಕುತ್ಕೊಂಡು ನೋಡಿ. ಇದು ನನ್ನ ಪರ್ಸನಲ್ ಸಜೆಷನ್. ಏನಾಯ್ತು? ನನ್ಗೆ ಒಬ್ಬ ಕಿತ್ತೋದ್ ಫ್ರೆಂಡ್ ಅವನೇ. ಅವನು ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವೆಲ್ಲ ಮೂವಿ ಜಾಸ್ತಿ ಹೋಯ್ತಾ ಇದ್ವಿ. ಅವಾಗ KGF ಚಾಪ್ಟರ್ 2 ಬೆಂಗಳೂರಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಥಿಯೇಟರ್ಗೆ ಹೋದ ಗೈಸ್. ಅಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಚಾಪ್ಟರ್ 2 ಅಲ್ಲಿ. ಸೀನ್ ನೋಡ್ತಾ ಇದ್ದೀನಿ. ಏನಿಲ್ಲ ಕಣಪ್ಪ, ಬುಲೆಟ್ ಹೊಡಿತಾರ, ಅವ್ನ್ ಸಾಯಲ್ಲ, ಕರ್ಕೊಂಡೋಗಿ ವಾಪಸ್ ಬರ್ತಾರೆ. KGF 2 ಫಿಲಮ್ ಅಲ್ಲಿ SR ಗೆ ಇದು ಅದಿರಾ ಬಂದ್ಬಿಟ್ಟು ಬುಲೆಟ್ ಅಲ್ಲಿ ಹೊಡಿತಾರಲ್ಲ, ಹೋಯ್ತಾ ಇರ್ತಾರೆ. ಈಗ ನೋಡು, ಹೀರೋಯಿನ್ ನ ಕಿಡ್ನಾಪ್ ಮಾಡ್ಬಿಟ್ಟು ಕರ್ಕೊಬರಕ್ ಹೋದಾಗ ಆಗುತ್ತಲ್ಲ ಆ ಸೀನು. ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದೀನಿ ಗೈಸ್. ಒಂದ್ಸಲ ನೋಡ್ಕೊಂಡ್ ಬಂದ್ಬಿಟ್ಟು ಸೊತೋಯ್ತಾರ ಏನಿಲ್ಲ ಅರ್ಚಾಡ್ಬಿಟ್ಟು ಹಂಗ ತಡ್ಕೊಂಡು ಬದುಕಂತಾರೆ, ಏನೂ ಆಗಲ್ಲ ಅಂತ ಎಲ್ಲ ಆತರ ಎಲ್ಲಾ ಸೀನು ಹೇಳ್ಬಿಟ್ಟು ಆ ಸೀನ್ ಯಾವ್ದೋ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಯಾವ್ದು ನೋಡ್ತಿರೋದ್ ನೀನು? ಪ್ರೀತಮ್ ಅಂಡ್ ಪೆಡ್ರೋ ಅಂತ ಸೀರೀಸ್ ಚೆನ್ನಾಗಿದೆ, ಸಖತ್ತಾಗೈತೆ. ನೀವು ಕೂಡ ನೋಡಿ. ಇವ್ನ್ ನೋಡಿ ಇರೋದಕ್ಕೆ ಮುಂಚೆ ನಾನು ನೋಡ್ಬಿಟ್ಟಿದ್ದೆ. ಇವತ್ತು ಮನೇಲಿ ಕುತ್ಕೊಂಡು 3ನೇ ಎಪಿಸೋಡ್ ನೋಡ್ತಿದ್ದೆ. ಏನಾಯ್ತು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಏನಾಗುತ್ತೆ ಹೇಳ್ಬಿಟ್ಟು. ಇನ್ ಏನ್ ಗೈಸ್, ಇನ್ ನೋಡಿ ಏನ್ ನ್ಯೂಸ್ ಸಬ್ಸ್ಕ್ರೈಬರ್ಸ್ ಕೇಳಲ್ಲ. ನೀವು ನೋಡಿ ಪ್ರೀತಮ್ ಅಂಡ್ ಪೆಡ್ರೋ ಸಖತ್ತಾಗಿದೆ ನೋಡಿ. ಒಂದ್ ಪ್ಲೇಟ್ ಗೋಲ್ಗಪ್ಪ ತಿನ್ಬಿಟ್ಟು ಇವಾಗ ಸುಖಾಪುರಿ ಹಾಕ್ಸ್ಕೊತಾದಿವಿ. ಗೋಲ್ಗಪ್ಪಗಿಂತ ಸುಖಾಪುರಿನೇ ಸಖತ್ತಾಗಿರುತ್ತಲ್ಲಪ್ಪ. ಎರಡು ಚೆನ್ನಾಗಿದೆ. ನಾವು ಗೋಲ್ಗಪ್ಪ ತಿನ್ನೋ ಚಾಲೆಂಜ್ ಮಾಡಿದೀವಿ, ಸುಖಾಪುರಿ ಚಾಲೆಂಜ್ ಯಾಕೆ ಮಾಡಬಾರ್ದು? ಅಷ್ಟೊಂದು ಪುರಿ ಇರಲ್ಲ. ಇರುತ್ತೆ. ಸುಖಾಪುರಿ ಸುಖಾಪುರಿ ತಿಂತೀವಿ ಇವಾಗ. ಕರ್ಮಿಯಾಗಿ ಚೆನ್ನಾಗಿರುತ್ತೆ. ಬಟಾಣಿ ಎಲ್ಲ ಹಾಕಿಕೊಟ್ಟಿರ್ತಾನೆ ಅಲ್ವಾ. ಗ್ರಿಲ್ ಚಿಕನ್ ತಗೋತಾ ಇದ್ವಿ. ಚಿಕನ್ ಏನ್ ತಗೋತಾ ಇದೀವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಭಾನುವಾರ ಬರೋ ನಮ್ಮ ಮೇನ್ ಚಾನಲ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಈ ಕಡೆ ರುಮಾಲಿ ರೋಟಿ ಮಾಡ್ತಾವ್ರೆ, ಈ ಕಡೆ ಸೈಡ್ ಶವರ್ಮ ಇದೆ. ನಮ್ದು 3 ಗ್ರಿಲ್ ಚಿಕನ್ ಪಾರ್ಸಲ್ ಮಾಡ್ತಾವ್ರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.